ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ಶಿವರಾತ್ರಿ ಇದ್ದಿದ್ದರಿಂದ ಇವತ್ತು ನಾವು ಶಿವಪ್ಪಂಗೊಂದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟ್ವಿ. ನಮ್ಮ ನಿಡ್ವಾಳೆಯಲ್ಲಿರುವ ಒಂದು ಸುಂದರವಾದ ರಾಮೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಬಾಳೆಹೊನ್ನೂರು ಟು ಕೊಟ್ಗೆರ ಹೋಗೋ ರೂಟಲ್ಲಿ ಬಲಕ್ಕೆ ತಗೊಂಡ್ರೆ ಈ ಮಹಾದ್ವಾರದ ಮೂಲಕ ನೀವು ಹೋಗಬೇಕು. ಈ ರೂಟಲ್ಲಿ ಹೋಗುವಾಗ ನೀವು ಸ್ವಲ್ಪ ಜೋಪಾನವಾಗಿ ಹೋಗಬೇಕು. ಯಾಕಂದರೆ ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಇನ್ನೊಂದು ವೆಹಿಕಲ್ ಬಂದರೆ ನಿಮಗೆ ಸೈಡ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ರೋಡಲ್ಲಿ ಎಡ್ಜಸ್ ಕೂಡ ಇರೋದ್ರಿಂದ ಸ್ವಲ್ಪ ದೊಡ್ಡ ವೆಹಿಕಲ್ಗಳಾದರೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಇದು ಎಸ್ಟೇಟ್ ಒಳಗಡೆ ಹೋಗಬೇಕಾಗತ್ತೆ. ಹೀಗೆ ನಾವು ಕೂಡ ನಿಧಾನವಾಗಿ ಹೋಗಿ ದೇವಸ್ಥಾನಕ್ಕೆ ತಲುಪಿದ್ವಿ. ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಿಂದ ಕೂಡ ಶಿವರಾತ್ರಿ ಇದ್ದಿದ್ದರಿಂದ ತುಂಬ ಚಂದಾನೆ ಸುತ್ತಲೂ ಅಲಂಕಾರ ಮಾಡಿದರು. ಹಾಗೆಯೇ ಮಾವಿನೆಲೆ, ಹಲಸಿನೆಲೆ, ಬಾಳೆ ಹೂಗಳನ್ನು ಯೂಸ್ ಮಾಡಿ ಚಪ್ರ ಮತ್ತು ತೋರಣ ಕಟ್ಟಿ ತುಂಬ ಚಂದಾನೆ ಅಲಂಕಾರ ಮಾಡಿದರು. ಶಿವರಾತ್ರಿ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ಭಜನೆ ಕೂಡ ಆಯೋಜಿಸಲಾಗಿತ್ತು. ರಾತ್ರಿ ಜಾಗರಣೆ ಕೂಡ ಇದರಿಂದ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ ಅಂತ ಹೇಳಿದರು ನಮಗೆ. ನಾವು ಹೀಗೆ ದೇವಸ್ಥಾನನ ಪ್ರವೇಶಿಸಿದ್ವಿ. ನೋಡಿ, ದೇವಸ್ಥಾನ ಸುತ್ತಲೂ ಇಷ್ಟು ಚೆಂದ ಇದೆ ಅಂತ. ಅಲಂಕಾರ ಎಲ್ಲ ಇನ್ನೂ ನಡೀತಾ ಇತ್ತು. ಹಾಗೆ ನಾವು ಹೋಗಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಸಿ, ಮಧ್ಯದಲ್ಲಿ ಶಿವನ ಮೂರ್ತಿ ಇದ್ದರೆ ಆಚೆ ಈಚೆ ಒಂದು ಕಡೆ ಗಣಪತಿ, ಇನ್ನೊಂದು ಕಡೆ ದೇವಿಯ ವಿಗ್ರಹ ಇದೆ. ಅದೇ ರೀತಿ ಪಕ್ಕದಲ್ಲಿ ಉಮಾಮಹೇಶ್ವರಿ ಸನ್ನಿಧಿ ಕೂಡ ಇದೆ. ಹಾಗೂ ನಾಗರ ಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಗೋಡೆಗಳ ಮೇಲೆ ಈ ರೀತಿ ಪೇಂಟಿಂಗ್ಗಳನ್ನ ಹಾಕಲಾಗಿದೆ. ನನಗನ್ಸೋ ಪ್ರಕಾರ ಈ ಪೇಂಟಿಂಗ್ಗಳು ಒಂದೊಂದು ಕಥೆಗಳನ್ನ ಹೇಳ್ಬೋದು ಅಂತ ಅನಿಸುತ್ತೆ. ಬಟ್ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ನಿಮಗೆ ಯಾರಿಗಾದರೂ ಇಲ್ಲಿ ಕಾಣುತ್ತಿರುವ ಪೇಂಟಿಂಗ್ಸಲ್ಲಿ, ಚಿತ್ರದಲ್ಲಿರೋದು ಯಾವುದಾದ್ರೂ ಸ್ಟೋರಿ ಗೊತ್ತಿದ್ರೆ ನೀವು ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಾಮೆಂಟ್ ಬಾಕ್ಸಲ್ಲಿ ಆ ಸ್ಟೋರಿ ಬಗ್ಗೆ ಹೇಳ್ಬೋದು. ನೋಡಿ, ಎಷ್ಟು ಚಿತ್ರಗಳಿದೆ ಅಂತ. ಅಷ್ಟು ಚೆನ್ನಾಗಿದೆ ಚಿತ್ರಗಳು, ಒಂದಕ್ಕಿಂತ ಒಂದು. ಇದು ದೇವಸ್ಥಾನದ ಹಳೆ ಫೋಟೋ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಲ್ಲಿ. ನೋಡಿ, ಇದು ಕೂಡ ಯಾವುದೋ ಒಂದು ಸ್ಟೋರಿ. ಇದು ದೇವಸ್ಥಾನದ ಹಳೆ ಫೋಟೋ, ಆದರೆ ಅಷ್ಟು ಕ್ಲಿಯರಾಗಿ ನನಗಲ್ಲಿ ತೆಗಿಲಿಕ್ಕಾಗಲಿಲ್ಲ. ಈ ಹಳೆ ದೇವಸ್ಥಾನನ ಇಷ್ಟು ಚೆನ್ನಾಗಿ ನವೀಕರಣ ಮಾಡಿರೋದು ಸುನಿಲ್ ಜಿ ಗೌಡ ಅವರ ನೇತೃತ್ವದಲ್ಲಿ. ನೋಡಿ, ಈ ದೇವಸ್ಥಾನ ಹಚ್ಚ ಹಸುರಿನ ಮಧ್ಯೆ ಅಷ್ಟು ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಭೇಟಿ ನೀಡಿದ್ದಾರೆ ಒಮ್ಮೆ. ಅದೇ ರೀತಿ ಈಗ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ವಸುದೇವ ಕುಟುಂಬ ಅನ್ನೋ ಧಾರಾವಾಹಿ ಕೂಡ ಚಿತ್ರೀಕರಣ ಆಗಿದೆ ಇಲ್ಲಿ. ನೋಡಿ, ಇಷ್ಟು ಚೆನ್ನಾಗಿದೆ ದೇವಸ್ಥಾನ. ಪ್ರಕೃತಿಯ ಮಡಿಲಲ್ಲಿದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಪೂಜೆಗಳ ವಿವರ ಕೂಡ ಅಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ. ಹಾಗೆ ಯಾರಾದರೂ ಕೊಟ್ಗೆರದಿಂದ ಬಾಳೆಹೊನ್ನೂರು ಹೋಗೋರಾಗಿರ್ಬೋದು ಅಥವಾ ಬಾಳೆಹೊನ್ನೂರಿಂದ ಕೊಟ್ಗೆರ ಸೈಡ್ ಹೋಗೋರಾಗಿರ್ಬೋದು, ನಿಡ್ವಾಳೆಯಲ್ಲಿ ಬಂದು ಈ ದೇವಸ್ಥಾನ ಒಮ್ಮೆ ಭೇಟಿ ಕೊಟ್ಟು ಹೇಗಿದೆ ಈ ದೇವಸ್ಥಾನ ಅನ್ನೋದ್ರ ಬಗ್ಗೆ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಆದ ಮಲೆನಾಡು ಕ್ರಾನಿಕಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.